ಮನುಷ್ಯನಿಗೆ ಬಟ್ಟೆ ಉಡಬೇಕು ಅಂತ ಗೊತ್ತಿರಲಿಲ್ಲ, ಆಹಾರವನ್ನು ಬೇಯಿಸಿ ತಿನ್ನಬೇಕು ಅಂತ ಗೊತ್ತಿರಲಿಲ್ಲ. ಒಂದು ಕಡೆ ಓದಿದ್ದೆ ನಾನು, ಆಹಾರವನ್ನು ಬೇಯಿಸಿ ತಿಂದದ್ದು ಇಟ್ ವಾಸ್ ಎನ್ ಆಕ್ಸಿಡೆಂಟ್ ಅಂತ. ಹೇಗೆ ಅಂತ ಹೇಳಿದರೆ, ಒಂದು ಕಾಡಿಗೆ ಬೆಂಕಿ ಬಿದ್ದಿತ್ತು, ಆ ಬೆಂಕಿಯಲ್ಲಿ ಒಂದು ಹಂದಿ ಸತ್ತು ಹೋಗಿತ್ತು, ಸುಟ್ಟು ಹೋಗಿತ್ತು. ಅಲ್ಲೇ ಓಡಾಡ್ತಾ ಇರುವ ಜನರು ಆ ಸುಟ್ಟು ಹೋದ ಹಂದಿಯನ್ನು ನೋಡಿ ಒಬ್ಬ ಮುಟ್ಟಿದ ಕೂಡಲೇ ಸುಟ್ಟು ಹೋಗಿತ್ತು, ಬೆಂದು ಹೋಗಿತ್ತು, ಅವನ ಕೈ ಒಳಗೆ ಹೋಯಿತು. ಒಳಗೆ ಹೋದ ಕೂಡಲೇ ಬಿಸಿ ಜಾಸ್ತಿ ಆಯಿತು, ಆಗ ತಾನೇ ಸುಟ್ಟದ್ದು. ಆ ಬಿಸಿ ಜಾಸ್ತಿ ಆದಾಗ ಏನು ಮಾಡ್ತಾ, ಕೈ ಹೊರಗೆ ತೆಗೆದಂತ ತಣಿಬೇಕದು. ತಣಿಲಿಕ್ಕೆ ಸುಲಭ ಯಾವುದು? ಬಾಯಿಗೆ ಬೆರಳಿಡುದು. ಬಾಯಿಗೆ ಬೆರಳಿಟ್ಟಾಗ ರುಚಿ ಜಾಸ್ತಿ ಗೊತ್ತಾಯ್ತು. ಅವತ್ತಿನಿಂದ ಗೊತ್ತಾಯ್ತು ಅಂದ್ರೆ ಊಟ ಮಾಡೋದು ಹೇಗಿಂತ. ಆದರೆ ನಮ್ಮ ದೇಶವನ್ನು ನೋಡಿದರೆ, ನಮ್ಮ ದೇಶದಲ್ಲಿ ಯಾವಾಗ ಹುಟ್ಟಿದ್ದು ಅಂತ ಗೊತ್ತಿಲ್ಲ. ಅತ್ಯಂತ ಪುರಾತನ ಸಾಹಿತ್ಯ ಯಾವುದು ಅಂತ ಕೇಳಿದರೆ ವೇದಗಳು ಅಂತ ಹೇಳ್ತಾರೆ. ಆ ವೇದಗಳಲ್ಲಿ ಮತ್ತೆ ಆದಿವೇದ ಯಾವುದು ಅಂತ ಕೇಳಿದರೆ ಋಗ್ವೇದ ಅಂತ ಹೇಳ್ತಾರೆ. ಆ ಋಗ್ವೇದದ ಮೊದಲ ಮಂತ್ರ ಯಾವುದು ಅಂತ ಕೇಳಿದರೆ ಅಗ್ನಿ ಮೀಳೆ ಪುರೋಹಿತಂ, ಅಗ್ನಿಯಿಂದ ಶುರು. ಎಂಥ ದೇಶ ಇದು! ಜಗತ್ತಿನ ವಿಕಾಸದ ಕಥೆಯನ್ನು ಕೇಳಬೇಕಾದ್ರೆ ಡಾರ್ವಿನ್ನ ಕಥೆ ಹೇಳ್ತೇವೆ ನಾವು. ಡಾರ್ವಿನ್ ಹೇಳಿದಂಥದ್ದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಬದುಕಬೇಕಾ? ಪೆಟ್ಟು ಮಾಡಿದ್ರೆ ಮುಂದಿನದ್ದೇನು? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ತಾಕತ್ತಿದ್ದವ ಬದುಕ್ತಾನೆ. ನಮ್ಮ ದೇಶದಲ್ಲಿ ಏನು ಹೇಳಿದರು? ಹೋರಾಟ ಅಲ್ಲ, ವಿಕಾಸದ ಕಥೆ ಕೇಳಿದರೆ ಗಾಬರಿ ಆಗ್ತದೆ ನಮಗೆ. ವಿಕಾಸ ಹೇಗಾಯ್ತಂತೆ? ಮನುಷ್ಯ ಹೇಗೆ ಹುಟ್ಟಿದ? ನಮ್ಮ ಉಪನಿಷತ್ತುಗಳು ಹೇಳ್ತದೆ, ಏಕೋಹಂ, ನಾನೊಬ್ಬನೇ ಇದ್ದೇನೆ ಅಂತ. ಮೊದಲು ಇದ್ದದ್ದು ಯಾವುದೋ ಒಂದು ಶಕ್ತಿ, ಅದನ್ನು ದೇವರು ಅಂತ ಹೇಳಿ ಭಗವಂತ ಏನು ಬೇಕಾದ್ರೆ ಹೇಳಿ, ಸಮಥಿಂಗ್ ಗ್ರೇಟ್, ಅದೇನೋ ಗೊತ್ತಿಲ್ಲ, ಅದು ಮಾತ್ರ ಇತ್ತು. ಆದರೆ ಭಗವಂತನಿಗೆ ಅನ್ನಿಸಿದಂತೆ ಏಕೋಹಂ, ನಾನು ಒಬ್ಬನೇ ಇರೋದು ಒಳ್ಳೆಯದಲ್ಲ, ಬಹುಶ್ಯಾಮ, ತುಂಬ ಆಗಬೇಕಾದ್ರೆ ವಿಕಾಸ ಆಗಬೇಕಲ್ಲ. ವಿಕಾಸ ಹೇಗಾಯ್ತಂತೆ? ಭಗವಂತನಿಂದ ಆಯಿತು. ಆತ್ಮನಃ ಆಕಾಶ ಸಂಭೂತ, ಮೊದಲು ಹುಟ್ಟಿಕೊಂಡದ್ದು ಆಕಾಶ. ಒಂದೇ ಗುಣ ಅದಕ್ಕೆ. ನೋಡಿ ಎಂಥ ವೈಜ್ಞಾನಿಕ ವಿಕಾಸ! ಆಕಾಶಕ್ಕಿರೋದು ಶಬ್ದ ಗುಣ ಮಾತ್ರ. ಆಕಾಶಾತ್ ವಾಯು, ಅದಕ್ಕೆ 2 ಗುಣ, ಶಬ್ದ ಮತ್ತು ಸ್ಪರ್ಶ. ವಾಯೋರಗ್ನಿ, ಅದಕ್ಕೆ 3 ಗುಣ, ಶಬ್ದ, ಸ್ಪರ್ಶ ಮತ್ತು ಕಣ್ಣಿಗೆ ಕಾಣ್ತದೆ. ಅಗ್ನೇ ರಾಪಃ, ಅದಕ್ಕೆ ಮುಂದಿನದ್ದು ನೀರು. ನೀರಿಗೆ ಈ 3 ಗುಣಗಳ ಜೊತೆಗೆ ಇನ್ನೊಂದು ಗುಣ. ನಮಗೆ ಕೆಮಿಸ್ಟ್ರಿ ಪಾಠದಲ್ಲಿ ಹೇಳ್ತಾರೆ, ವಾಟರ್ ಇಸ್ ಕಲರ್ಲೆಸ್, ಟೇಸ್ಟ್ಲೆಸ್, ಓಡರ್ಲೆಸ್ ಅಂತ. ಆ ಟೇಸ್ಟ್ಲೆಸ್ನೆಸ್ ಎಂಬ ಟೇಸ್ಟ್ ಉಂಟಲ್ಲ, ಅದು ನೀರಿನ ಗುಣ. ಅಧ್ಯ ಪೃಥ್ವಿ, ಅಲ್ಲಿಂದ ಭೂಮಿ, ಅದಕ್ಕೆ 4 ಗುಣಗಳ ಜೊತೆಗೆ ಪರಿಮಳ ಸಹ. ಪೃಥ್ವಿ ಸಗಂಧ, ಪರಿಮಳ. ಪೃಥಿವಿಯ ಓಷಧೀಭ್ಯ, ನಮ್ಮೆಲ್ಲ ಸಸ್ಯ ಸಂಪತ್ತು. ಓಷಧೀಭ್ಯೋ ಅನ್ನಂ, ಅಲ್ಲಿಂದ ನಾವು ತಿನ್ನುವಂಥ ಆಹಾರ. ಆಹಾರದ ನಂತರ ಕೊನೆಯ ಭಾಗ ಮನುಷ್ಯ. ಇದು ವಿಕಾಸದ ಕಥೆ. ಯಾವ ಕಥೆಯನ್ನು ಒಪ್ಪಬೇಕು? ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ನಮ್ಮಲ್ಲಿ ಹೇಳಿದರು, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ. ಇಷ್ಟು ಜನ ಎದುರು ಕೂತ್ಕೊಂಡಾಗ ಇವನಿಗೆ ಮೈಕು ಕೊಟ್ಟರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾನೆ. ಇವನ ಮೈಕು ಕಿತ್ತುಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸಿತು ಯಾರೋ ಒಬ್ಬನಿಗೆ. ಒಬ್ಬ ಎದ್ದು ನಿಂತ ಕೂಡಲೇ ಅವನ ಹತ್ರ ಹೇಳಿದ್ರು, ತತ್ ತ್ವಮ ಅಸಿ, ಕೂತ್ಕೊಳ್ಳಿ ಸ್ವಾಮಿ ನೀವು ಅದೇ ಅಂತ. ಮುಗೀತಲ್ಲ. ಅವ ಕೂತ್ಕೊಂಡಾಗ ಉಳಿದವರಿಗೆ ಗಾಬರಿ ಆಯಿತು. ಮೈಕು ಕೊಟ್ಟವ ಬ್ರಹ್ಮ, ಪ್ರಶ್ನೆ ಕೇಳಲಿಕ್ಕೆ ಹೊರಟವ ನಮ್ಮ ಕತೆ ಏನು ಅಂತ. ಎಲ್ಲರೂ ಎದ್ದಾಗ ಸರ್ವಂ ಖಲ್ವಿದಂ ಬ್ರಹ್ಮ ಉಪವಿಶ, ಮುಗೀತಲ್ಲ. ಎಲ್ಲ ಕಡೆ ಭಗವಂತ ಇದ್ದಾನೆ, ಇನ್ನೇನು? ಎಲ್ಲ ಕಡೆ ಭಗವಂತ ಇದ್ದ ಮೇಲೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಎಲ್ಲಿ ಬರ್ತದೆ? ದೆರ್ ಇಸ್ ನೋ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಕೋ ಎಕ್ಸಿಸ್ಟೆನ್ಸ್. ಇದು ಪ್ರಕೃತಿಯ ನಿಯಮ. ಇವತ್ತು ಅದನ್ನು ಮೀರ್ತೇವೆ ನಾವು. ಹಾಗಾಗಿ ಸ್ಟ್ರಗಲ್ ಶುರು ಆಗಿದೆ. ನಾವು ಭಾರತ ಬಿಟ್ಟಿದ್ದೇವೆ, ಇಂಡಿಯಾ ಆಗಿದ್ದೇವೆ, ಅದಕ್ಕೋಸ್ಕರ ಸ್ಟ್ರಗಲ್. ಯಾವಾಗ ನಾವು ಭಾರತ ಬಿಡ್ತೇವೆ ಅಲ್ಲಿ ಸಾಯ್ತೇವೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ನ ಮುಂದಿನ ಭಾಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನಮ್ಮಲ್ಲಿ ಏನು ಹೇಳಿದರು? ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ, ಎಲ್ಲರಿಗೂ ಬದುಕುವಂಥ ಅರ್ಹತೆ ಅಲ್ಲ, ಯೋಗ್ಯತೆ ಉಂಟಂತ ಗೊತ್ತಿರಬೇಕು. ಮನೆಯಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ಆ 3 ಜನರ ಪೈಕಿ ಒಬ್ಬನ ಕೈಕಾಲಿಗೆ ಏನಾದರೂ ಊನ ಇದ್ದರೆ ಉಳಿದವರಿಬ್ಬರು ಅವನ ಕೊರತೆಯನ್ನು ತುಂಬಿಸಿ ಅವನೂ ಸಮಾಜದಲ್ಲಿ ಪ್ರತಿಷ್ಠೆ ಆಗುವಂತೆ ನೋಡಿಕೊಳ್ತಾರೆ. ಹಾಗಾಗಿ ನಮ್ಮಲ್ಲಿ ಹೇಳಿದರು, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ. ಎಂಥ ಅದ್ಭುತವಂಥದ್ದು! ಜಗತ್ತಿನ ಎಲ್ರಿಗೂ. ಯಾಕೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಬೇಕಾದ್ರೆ ಮಂತ್ರ ಗೊತ್ತಿಲ್ಲ ಇದ್ದದರಿಂದ ಬಚಾವು, ಮಂತ್ರ ಗೊತ್ತಿದ್ರೆ ಜಗಳ ಮಾಡ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಅರ್ಚಕರು ನಮ್ಮ ಕೈಗೆ ಒಂದು ತುಳಸಿ ಎಲೆ ಕೊಟ್ಟು ನೀರು ಹಾಕಿ ಹೇಳ್ತಾರೆ ಹಿಡ್ಕೊಳ್ಳಿ ಅಂತ ಹೇಳಿದ ನಂತರ ಈ ಅರ್ಚಕರು ಹೇಳೋ ಮಂತ್ರ ಯಾವುದು? ಮೊದಲ ಶಬ್ದ ಅಸ್ಮಾಕಂ, ನಮ್ಮ. ಹಣ ಕೊಟ್ಟದ್ದು ಯಾರು? ಜೋಬಿನಿಂದ 400 ರೂಪಾಯಿ ಕೊಟ್ಟದ್ದು. ಈ ಪುಣ್ಯಾತ್ಮ ನಮ್ಮ ಅಂತ ಹೇಳ್ತಾರೆ, ನನ್ನ ಹೆಸರೇ ಇಲ್ಲ ಅಲ್ಲಿ. ಹೋಗ್ಲಿ ಬಿಡಿ, ನಮ್ಮ ಅಂದ್ರೆ ಹೆಂಡತಿ ಆದರೂ ಇದ್ದಾಳಲ್ಲ ಅಂತ ಕೇಳಿದರೆ, 2ನೇದು ಸ ಕುಟುಂಬನ, ಬರೀ ಹೆಂಡತಿ ಅಲ್ಲ, ಇಡೀ ಕುಟುಂಬ. ಹಿಂದಿನ ದಿವಸ ಚಿಕ್ಕಪ್ಪ ಜಗಳಾಡಿ ಹೋಗಿದ್ದಾನೆ, ಬಿಡ್ಲಿಕ್ಕಾಗುವುದಿಲ್ಲ. ಈ ಮಂತ್ರದಲ್ಲಿ ಅದು ಉಂಟು, ಸ ಕುಟುಂಬನ.
ಅಲ್ಲಿಗೂ ಬಿಡಲಿಲ್ಲ. ಮುಂದಿನದ್ದೆಂಥದ್ದು ಸಪರಿವಾರಾಣ, ನಮ್ಮ ಮನೆಗೆ ಬರುವಂತಹ ಆಳು ಕಾಳು ಅವಳನ್ನು ಸೇರಿಸಿ ಇಂದ ಮುಗೀತಲ್ಲ. ಹೋಗಲಿ ಅಷ್ಟು ಮಾಡು ಅಂತ ಹೇಳಿದ್ರೆ ಅದು ಅಲ್ಲ. ಮತ್ತೆ ದ್ವಿಪದ ಚತುಷ್ಪದ ಸಹಿತ ನಮ್ಮ ಹಿಂದಿನ ದಿವಸ ಬೆಕ್ಕು ಬಂದು ಹಾಲು ಮಗುಚಿ ಹಾಕಿ ಬೆಳಗ್ಗೆ ಚಾ ಸಿಕ್ಕದ ಹಾಗೆ ಮಾಡಿದ್ದ ಅಂತ 4 ಕಾಲಿನ ಪ್ರಾಣಿಗಳನ್ನು ಒಳಗೊಂಡಂತೆ ದ್ವಿಪದ ಚತುಷ್ಪದ ಸಹಿತಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ್ ಆರೋಗ್ಯ ಏನು ಅದ್ಭುತವಂಥದ್ದು ಇದು ನಮ್ಮ ದೇಶ. ಅಂದರೆ ಬದುಕುವುದು ನಾನಲ್ಲ, ಇದನ್ನು ಜಗತ್ತಿಗೆ ಕಳಿಸಿಕೊಟ್ಟಂತ ಸನಾತನ ಭಾರತ. ಹುಟ್ಟಿದ್ ಯಾವಾಗ ಅಂತ ಗೊತ್ತಿಲ್ಲ. ನಮ್ಮ ಚರಿತ್ರೆ ಪುಸ್ತಕಗಳಲ್ಲಿ ಮೊಹೆಂಜದಾರ ಹರಪ್ಪ ಅಂತ ಹೇಳಿದರು. ಅದನ್ನು ಕ್ರಿಸ್ತ ಪೂರ್ವ 2500. ಕ್ರಿಸ್ತ ಪೂರ್ವ ಅಂತ ಶಬ್ದ ಹೇಳಬೇಕಾದ್ರೆ ಕ್ರಿಸ್ತ ಇರುವುದಕ್ಕಿಂತ ಮುಂಚೆ ಏನು ಹೇಳಬೇಕಿತ್ತು? ಹಾಗಾದ್ರೆ ಈಗ ಹೇಳ್ಬೋದಪ್ಪ ಕ್ರಿಸ್ತ ಪೂರ್ವ ಅಂತ. ಕ್ರೈಸ್ತ ಹುಟ್ಟುವುದಕ್ಕಿಂತ ಒಂದು 4 ವರ್ಷ ಮುಂದೆ ಆ ದಿನಾಂಕವನ್ನು ಹೇಳಬೇಕಾದ್ರೆ ಏನು ಅಂತ ಹೇಳಬೇಕು? ಕ್ರಿಸ್ತನೇ ಹೇಳಿದ್ರೆ ಮತ್ತೆ ಪೂರ್ವ ಆಗೋದು ಹೇಗೆ? ನಮ್ಮ ದೇಶ ಯಾವಾಗ ಹುಟ್ಟಿದ್ದು ಗೊತ್ತಿಲ್ಲ ನಮಗೆ. ಇದು ವಿಚಿತ್ರ. ಅದರಿಂದ ಒಂದು ಲಾಭವೂ ಉಂಟು. ಏನಂದ್ರೆ ಡೇಟ್ ಆಫ್ ಬರ್ತ್ ಇದ್ರೆ ಇನ್ನೊಂದು ಡೇಟ್ ಬರೆಯತಕ್ಕದ್ದು. ನಮ್ಮ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಹಾಗಾಗಿ 2ನೇ ದಿನಾಂಕ ಬರೆಯುವ ಅವಶ್ಯಕತೆ ಇಲ್ಲ. ಎಂತ ಅದ್ಭುತ ದೇಶ ಇದು. ಸನಾತನ ಎಂಬ ಶಬ್ದದ ಅರ್ಥ ಅದು ನಿತ್ಯ ನೂತನ ಚಿರ ಪುರಾತನ, ಅದು ಸನಾತನ. ಆಮೇಲೆ ಕ್ಯಾಂಬೆ ಕೊಲ್ಲಿಯಲ್ಲಿ ಎಲ್ಲ ಹೋಗಿ ನೋಡಿದ್ರಂತೆ. ಹೋಗಿ ನೋಡಿ ಸಮುದ್ರದ ಆಳಕ್ಕೆ ಹೋಗಿ ಫೋಟೋ ತೆಗೆದು ಹೊರಗೆ ಬರುವಾಗ ಗಾಬರಿ ಆಯ್ತೇನು, ಅಲ್ಲಿ ಒಂದು ಉತ್ಕೃಷ್ಟವಾದಂಥ ಒಂದು ನಗರ ಪ್ರದೇಶ ಯಾವುದೋ ಕಾರಣಕ್ಕೋಸ್ಕರ ಹಾಗೆ ಕುಸಿದು ಜಲಾವೃತ ಆಗಿತ್ತು. ಅದರ ಇಟ್ಟಿಗೆಯನ್ನು ಕಾರ್ಬನ್ ಡೇಟಿಂಗ್ಗೆ ಕಳಿಸಿಕೊಟ್ರು. ಕಾರ್ಬನ್ ಡೇಟಿಂಗ್ ಏನು ಹೇಳಿತು? 10,000 ವರ್ಷ ಹಿಂದಿನದ್ದು ಅಂತ. 10,000 ವರ್ಷಗಳ ಹಿಂದೆ ಒಂದು ಉತ್ಕೃಷ್ಟ ನಗರವನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಈ ದೇಶದ ಮಕ್ಕಳಿಗಿತ್ತು. ಈ ದೇಶ ಎಂಥದೆಲ್ಲ ಮಾಡಿದೆ. ನಾವು ಮಾತನಾಡುವಂಥ ಭಾಷೆ, ಆಗ ತಾನೇ ಅವರು ಹೇಳಿದರು ಇಂಗ್ಲಿಷ್ನ ಬಗ್ಗೆ ನಮಗೆ ತಿರಸ್ಕಾರ ಬೇಕು ಅಂತಿಲ್ಲ, ಆದರ ಗೌರವ ಎಲ್ಲ ಇರಲಿ. ಆದರೆ ಮೋಹ ಬೇಕಾ? ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಲ್ಲ. ನಮ್ಮ ಭಾಷೆ ಎಷ್ಟು ಸುಸಂಸ್ಕೃತ. ಒಂದೊಂದು ಅಕ್ಷರವನ್ನು ಎಲ್ಲಿಂದ ಉಚ್ಚಾರ ಮಾಡಬೇಕು ಅಂತ ಬರೆದಿಟ್ಟು ಬಿಟ್ಟಿದ್ದಾರೆ. ಈ ಉಚ್ಚಾರ ಮಾಡಬೇಕಂತ ಬರೆದಿಟ್ಟು ಮತ್ತೆ ಸಂಸ್ಕೃತ ಆದದ್ದಲ್ಲ. ವಿಚಿತ್ರ ಇದು. ಸಂಸ್ಕೃತ ಮೊದಲು ಹುಟ್ಟಿಕೊಂಡಿತು. ಆ ವಾಂಗ್ಮಯದ ಆಧಾರದಲ್ಲಿ ಉಳಿದದನ್ನೆಲ್ಲ ರೂಪಿಸಿದರು. ಬರಿಬೇಕಾದ್ರೆ ಎಲ್ಲ ಅಕ್ಷರಗಳನ್ನು ಎಲ್ಲಿಂದ ಬರಿಬೇಕು ಅಂತ ಬರೆದಾಯಿತು. ಇದೆಲ್ಲದರ ಮಧ್ಯದಲ್ಲಿ ಒಂದು ಅಕ್ಷರ ತಪ್ಪಿಸಿಕೊಂಡಿತಂತೆ, ಆ ವಾ ಅಂತ ಹೇಳೋ ಅಕ್ಷರ. ಉಳಿದ ಎಲ್ಲ ಅಕ್ಷರಗಳು ಸೇರಿತು. ಆ ವಾ ಎಂಬ ಅಕ್ಷರಕ್ಕೊಂದು ಸೂತ್ರ ಬರೆದ್ರು, ವಕಾರಸ್ಯ ದಂತೋಷ್ಠಂ ಅಂತ. ವಾ ಅಂತ ಹೇಳಬೇಕಾದ್ರೆ ಕೆಳಗಿನ ತುಟಿ ಮೇಲಿನ ಹಲ್ಲು, ಅದರಲ್ಲಿ ಯಾವುದಾದ್ರೂ ಒಂದು ಇಲ್ಲದ್ರೆ ವಾ ಇಲ್ಲ. ಒಂದೊಂದು ಅಕ್ಷರವನ್ನು ಉಚ್ಚಾರ ಮಾಡೋದಿಲ್ಲ ಅಂತ ಬರೆದಿಟ್ರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಭಾಷೆ ಹೆಸರು ಸಂಸ್ಕೃತ, ಚೆನ್ನಾಗಿ ಮಾಡಲ್ಪಟ್ಟದ್ದು ಅಂತ ತಿದ್ದಲಿಕ್ಕೆ ಇಲ್ಲ ನೀವು. ಯಾಕೆ ಚೆನ್ನಾಗಿ ಮಾಡಲ್ಪಟ್ಟದ್ದು? ಒಂದು ಸಣ್ಣ ಉದಾಹರಣೆ. ರಾಮನು ರಾವಣನನ್ನು ಕೊಂದನು, ಎಲ್ಲರೂ ಒಪ್ಪುವ ವಿಷಯ. ರಾಮನು ಕೊಂದನು, ಯಾರು ಆಕ್ಷೇಪ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೊಂದನು ರಾಮನು ರಾವಣನು, ಸತ್ಯ. ಅದನ್ನು ಇಂಗ್ಲಿಷಲ್ಲಿ ಹೇಳಿ. ರಾಮ ಕಿಲ್ಡ್ ರಾವಣ, ಆಲ್ ರೈಟ್. ರಾವಣ ಕಿಲ್ಡ್ ರಾಮ, ನಾನ್ ಸೆನ್ಸ್. ನಾವೇನು ಮಾಡಲಿಲ್ಲ, ನಾವು ಶಬ್ದಗಳನ್ನು ಆಚೆ ಈಚೆ ಹಾಕಿದಾಗ ವ್ಯತ್ಯಾಸ ಆಗಲಿಲ್ಲ. ಅಲ್ಲಿ ವ್ಯತ್ಯಾಸ ಯಾಕಾಯಿತು ಅಂದರೆ ನಮ್ಮ ಭಾಷೆ ವೈಜ್ಞಾನಿಕತೆ. ಯಾಕಾಯ್ತಂದ್ರೆ ನಮ್ಮ ಭಾಷೆ ವಿಕಾಸ ಆದದ್ದು ನಮ್ಮ ವಿಭಕ್ತಿ ಪ್ರತ್ಯಯಗಳುಂಟಲ್ಲ, ರಾಮನು ರಾಮನನ್ನು ರಾಮನಿಂದ ಇತ್ಯಾದಿ. ಆ ವಿಭಕ್ತಿ ಪ್ರತ್ಯಯಗಳ ಕಾರಣಕ್ಕೋಸ್ಕರ ವಿಕಸಿತಗೊಂಡ ಭಾಷೆಯಲ್ಲಿ ಇನ್ನು ನೀವು ಜೋಡಿಸಲಿಕ್ಕೂ ಇಲ್ಲ, ಕಳೀಲಿಕ್ಕೂ ಇಲ್ಲ. ಅಂಥ ಭಾಷೆಯನ್ನು ಜಗತ್ತಿಗೆ ಕೊಟ್ಟೆವು. ಭಾಷೆಯ ನಂತರ ಬಂದದ್ದು ವೇದ, ಉಪನಿಷತ್ತು. ನಮ್ಮ ಎಲ್ಲ ವಿದ್ವಾಂಸರಿಗೆ ಯೋಗ್ಯವಾದಂತಹ, ಅಧ್ಯಯನ ಯೋಗ್ಯವಾದಂತಹ ಎಲ್ಲ ಸಾಹಿತ್ಯಗಳು ಮೊನ್ನೆವರೆಗೆ ಕುವೆಂಪುರವರು ಬರೆದಂತಹ ರಾಮಾಯಣ ದರ್ಶನವನ್ನು ಒಳಗೊಂಡಂತೆ. ಇವತ್ತಿನ ಇತ್ತೀಚಿನ ಪುಸ್ತಕಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಒಳ್ಳೆಯದು ಜಗತ್ತಿನಲ್ಲಿ ಬೇಕಾದಷ್ಟೇ. ಅದೆಲ್ಲದಕ್ಕೆ ಕಾರಣ ಏನಂದರೆ ನಮ್ಮ ಭಾಷೆ. ನಮ್ಮ ಭಾಷೆ ಇಷ್ಟು ಉತ್ಕೃಷ್ಟ ಆದ್ದರಿಂದ ಆ ವಾಂಗ್ಮಯವು ಹಾಗೇ ಇದೆ. ಭಾಷೆಯಿಂದ ಸಾಹಿತ್ಯ ಆದ ನಂತರ ಸಂಗೀತ. ನಮ್ಮ ದೇಶದಲ್ಲಿರುವಂಥ ಸಂಗೀತ ಜಗತ್ತಿನಲ್ಲಿ ಎಲ್ಲರೂ ಇದೆಯಾ? ಈಗ ನಮ್ಮ ಮ್ಯೂಸಿಕಲ್ ಥೆರಪಿ ಇದರ ಆಧಾರದಲ್ಲ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದ್ದಾರೆ. ಸುಶ್ರಾವ್ಯವಾದಂತಹ ಸಂಗೀತವನ್ನು ನೀವು ಹಾಕ್ತಾ ಇದ್ರೆ ಹಸು 1 ಲೀಟರ್ ಹಾಲು ಕೊಡುವುದಿದ್ರೆ 1 ಲೀಟರ್ 100 ಮಿಲಿ ಲೀಟರ್ ಕೊಡ್ತದೆ, 100 ಮಿಲಿ ಲೀಟರ್ ಜಾಸ್ತಿ ಆಗ್ತದೆ. ಇದೇ ಸಂಗೀತ ನಮ್ಮದು ಹಾಕಿದರೆ, ಅದನ್ನೇ ನೀವೇನಾದರೂ ತಥಾಕಥಿತ ಪಾಪ್ ಮ್ಯೂಸಿಕ್ ಹಾಕಿದ್ರೆ ಏನಾದೀತು? ಶುರು ಮಾಡಿದ ಕೂಡಲೇ ಅದು ಓದೀತದೆ, ಇದ್ದ ಹಾಲು ಹೋಗುತ್ತದೆ. ಯಾವುದು ಒಳ್ಳೆಯದು?
ಅದಕ್ಕೊಬ್ಬರು ಹೇಳಿದ್ರು, ನಮ್ಮ ಸಂಗೀತ ಒಂದು ವಿಚಿತ್ರ ಸಂಗೀತಪ್ಪ. ವೇದಿಕೆಯಲ್ಲಿ ಕೂತ್ಕೊಂಡು ಎಲ್ಲ ಶ್ರುತಿ ಹಿಡ್ಕೊಂಡು ಶುರು ಮಾಡ್ತಾರೆ. ಶುರು ಮಾಡ್ತಾ ಇದ್ದಾಗ ಎದುರು ಕೂತ್ಕೊಂಡು ಅವ್ರು ನೋಡ್ತಾ ಇದ್ರು. ನೋಡ್ತಾ ಇದ್ದವರು ಹಾಗೆ ಕಣ್ಣು ಮುಚ್ಚಿ ತಲೆ ತೂಗ್ಲಿಕ್ಕೆ ಶುರು ಮಾಡಿದರು. ನೋಡ್ತಾ ಇದ್ದ ಹಾಗೆ ತಲೆ ತೂಗ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ನೆಕ್ಸ್ಟ್ ಮೊಮೆಂಟು ಈ ಪಾಪ್ ಮ್ಯೂಸಿಕ್ ಬಂತು. ನೋಡ್ತಾ ಇದ್ದವರು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಯಾವ ಸಂಗೀತವನ್ನು ಎಲ್ಲಿಡಬೇಕು ಅದೇ ಹೇಳ್ತದೆ. ಈ ಸಂಗೀತ ಆದರೆ ಹೊತ್ತುಕೊಳ್ಳಿ, ಆ ಸಂಗೀತ ಆದರೆ ಏನು ಮಾಡಿ ಅಂತ ನಾನು ಹೇಳುದಿಲ್ಲ, ಅನುಭವಿಸ್ತೇವೆ ನಾವು. ಕಲೆ ಜಗತ್ತಿಗೆ ಭಾರತ ಕೊಟ್ಟದ್ದು ಎಂಥ ಅದ್ಭುತ ಕಲೆ. ಶಿಲ್ಪಕಲೆ, ಚಿತ್ರಕಲೆ, ನಾಟ್ಯ ಕಲೆ, ಒಂದೊಂದನ್ನು ಹೇಳಬೇಕಾದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಅದನ್ನು ದಾಟಿ ನಾವೇನಾದ್ರೂ ಗಣಿತಕ್ಕೆ ಹೋದರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ವಿ ಆರ್ ಗ್ರೇಟ್ಫುಲ್ ಟು ಯು, ಭಾರತದವರು. ಯಾಕೆ? ಬಿಕಾಸ್ ಯು ಹ್ಯಾವ್ ಟಾಟ್ ಅಸ್ ಹೌ ಟು ಕೌಂಟ್, ಲೆಕ್ಕ ಮಾಡಲಿಕ್ಕೆ ಕಲಿಸಿಕೊಟ್ಟದ್ದಂತೆ ನಾವು. ಒಬ್ಬರಂತೂ ಬಹಳ ವ್ಯಂಗ್ಯವೂ ಆಯಿತು, ವಿನೋದವೂ ಆಯಿತು ಅಂತ ಒಂದು ಮಾತು ಹೇಳಿದರು. ಜಗತ್ತಿಗೆ ಭಾರತ ಏನು ಕೊಟ್ಟಿದೆ? 0. ಜಗತ್ತಿಗೆ ಭಾರತ ಕೊಟ್ಟದ್ದು 0. ಹೌದು, ಆ 0 ಎಂಬುದು ನಾವು ಗ್ರಹಿಸಿದಷ್ಟು ಸಣ್ಣದಲ್ಲ. ಎಂಥ ವಿಚಿತ್ರ ನೋಡಿ. 0ಯನ್ನು ಬರೀರಿ ಒಂದು ಸರ್ತಿ, ಬರೆದ ನಂತರ ಯಾರ ಹತ್ರ ಆದರೂ ಕೊಂಡೋಗಿ ತೋರಿಸಿ, ಸ್ವಾಮಿ ಇದರ ಆದಿಯಲ್ಲಿ ಅಂತ್ಯ ಎಲ್ಲಿ? ಅವಾಗ ಹೇಳ್ತಾನೆ ನಿಮಗೇನಾಗಿದೆ ಅಂತ. ಯಾಕೆ? ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಆದಿಯೂ ಅಂತ್ಯವೂ ಇಲ್ಲ ಇದ್ದದ್ದು ಆದ್ಯಂತರಹಿತವಾದದ್ದನ್ನು ಭಗವಂತ ಅಂತ ಹೇಳೋದು. ಆ ಭಗವಂತನಿಗೆ ನಾವು ಉಪಯೋಗಿಸುವಂಥ ವಿಶೇಷಣ ಪೂಜ್ಯ ಅಂತ. ನಮ್ಮ ಅಜ್ಜನ ಹತ್ರ ಹೋಗಿ ಕೇಳಿ 0ಯನ್ನು ಬರೆದು ಇದನ್ನು ಓದುವುದು ಹೇಗೆ ಅಂತ ಕೇಳಿದ್ರೆ ಅವರು ಪೂಜ್ಯ ಅಂತ ಹೇಳ್ತಾರೆ. ನಮಗೆ ಮರ್ತು ಹೋಗಿದೆ. ಆ 0 ಪೂಜ್ಯ ಅದು ಹೇಗೆ? ಅದು ಪೂಜ್ಯ ಎಂಬುದು ಅನ್ವರ್ಥನಾಮ ಅದರದ್ದು. ಯಾಕೆ ಅಂತ ಕೇಳಿದರೆ 0 ಎಂಬ ಸಂಖ್ಯೆಗೆ ನೀವು 8 ಎಂಬ ಒಂದು ಅಂಕೆಯನ್ನು ಪ್ಲಸ್ ಮಾಡಿದರೆ, ಕೂಡಿಸಿದರೆ ಎಷ್ಟಾಗ್ತದೆ? 8 + 0 = 8. 8 - 0 = 8. ಅಂದರೆ ಕೂಡಿಸಿದ್ರು ಕಳೆದ್ರು ವ್ಯತ್ಯಾಸ ಇಲ್ಲ. ಗುಣಿಸಿ 8 × 0 0. 88 × 0 8,88,888 × 0 ಅಂದ್ರೆ ಏನರ್ಥ? ವಿಚಿತ್ರ 0 ಅಲ್ವ ಇದು? ಸರ್ವನಾಶ. 0ಯಿಂದ ಗುಣಿಸಿದ್ರೆ, 0ಯಿಂದ ಭಾಗಿಸಿ, ಇದೇ ಉತ್ತರ. ಮೌನ. ಯಾಕೆ? ಭಾಗಿಸಲಿಕ್ಕೆ ಬರುವುದಿಲ್ಲ ಅಂತ. ಯು ಕೆನಾಟ್ ಡಿವೈಡ್ ಎ ನಂಬರ್ ಬೈ 0. ಅದು 0 ವೈಶಿಷ್ಟ್ಯ. ಹಾಗಾಗಿ 0 ಕೂಡಿಸಿದರೆ ಕಳೆದ್ರೆ ವ್ಯತ್ಯಾಸ ಇಲ್ಲ, ಗುಣಿಸಿದರೆ ಸರ್ವನಾಶ, ಭಾಗಿಸಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಪೂಜ್ಯತೆ. ಆ 0 ಇಲ್ಲದಿದ್ದರೆ ಒಂದಿದ್ದದ್ದು 10 ಆಗ್ತಿರ್ಲಿಲ್ಲ, 10 ಇದ್ದದ್ದು 100 ಆಗ್ತಿರ್ಲಿಲ್ಲ. ಅದ್ಭುತ ಹೌದಲ್ವಾ? ಅದನ್ನು ಜಗತ್ತಿಗೆ ಕೊಟ್ಟವ್ರು ಯಾರು? ಹಾಗಾಗಿ ಭಾರತ ಜಗತ್ತಿಗೆ ಕೊಟ್ಟ 0 ಎಂಬುದು ಉಂಟಲ್ಲ, ಇಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್. ಆ 0 ಆಧಾರದಲ್ಲಿ ಎಷ್ಟು ಜನ ಎಷ್ಟು ಸಾಧನೆ ಮಾಡಿದರು. ಒಬ್ಬ ಆರ್ಯಭಟ, ಒಬ್ಬ ಭಾಸ್ಕರಾಚಾರ್ಯ, ಎಷ್ಟೆಷ್ಟು ಜನ. ಒಬ್ಬ ಶ್ರೀನಿವಾಸ ರಾಮಾನುಜಂ ಆಸ್ಪತ್ರೆಯಲ್ಲಿ ಕೂತ್ಕೊಂಡಿದ್ರು. ಹಾರ್ವರ್ಡ್ ಯೂನಿವರ್ಸಿಟಿ ಯಾರೊಬ್ಬರು ಪ್ರೊಫೆಸರ್ ಅವರನ್ನು ಬಂದು ಮಾತಾಡ್ತಾ ಇರಬೇಕಾದ್ರೆ ಕೇಳಿದರು, ನಿಮ್ಮ ಕಾರ್ನ ನಂಬರ್ ಎಷ್ಟು ಅಂತ ಕೇಳಿದರು. ಅದರಲ್ಲಿ ನೀವು ಹೇಳೋ ನಂಬರ್ ಏನಿಲ್ಲ. ಇರಲಿ, ನಂಬರ್ ಎಷ್ಟು? ಯಾಕಂದ್ರೆ 1729 ಅಂತ ಹೇಳಿದರು. ಹಾಸಿಗೆಯಲ್ಲಿ ಮಲಗಿದ್ದಂಥ ಶ್ರೀನಿವಾಸ ರಾಮಾನುಜ ಚಕ್ ಅಂತ ಎದ್ದು ನಿಂತು ಕೂತ್ಕೊಂಡು ಹೇಳಿದ್ರಂತೆ, ಇಟ್ ಈಸ್ ಎ ವಂಡರ್ಫುಲ್ ನಂಬರ್ ಸರ್. 1729 ವಂಡರ್ ನಂಬರ್. ಹೇಗದು? ಆಗ ಅವರು ಹೇಳಿದರು, ಇಟ್ ಈಸ್ ದಿ ಸ್ಮಾಲೆಸ್ಟ್ ನಂಬರ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ 2 ways ಆಸ್ ದಿ ಸಮ್ ಆಫ್ 2 ಕ್ಯೂಬ್ಸ್ ಆಫ್ ಎ ನಂಬರ್. ಅರ್ಥವೇ ಆಗಿರ್ಲಿಕ್ಕಿಲ್ಲ. 2 ಸಂಖ್ಯೆಗಳ ಘನಗಳ ಮೊತ್ತವನ್ನು 2 ರೂಪದಲ್ಲಿ ಹೇಳಬಹುದಾದಂತಹ ಸಣ್ಣ ಸಂಖ್ಯೆ 1729 ಅಂತ. 1 ಕ್ಯೂಬ್ಡ್ ಕೂಡಿಸು 12 ಕ್ಯೂಬ್ಡ್. 1 ಅಂದರೆ 1, 12 12 144, 12 1728 ಕೂಡಿಸಿ 1729. ಆಮೇಲೆ 9 ಕ್ಯೂಬ್ಡ್ 9 × 9 × 9 729. 10 × 10 × 10 1000. 729 + 10 1000 ಅಂದರೆ 1729. ಅಂದರೆ 2 ಸಂಖ್ಯೆಗಳನ್ನು ಘನಗಳ ಜೋಡಣೆಯಿಂದ ಸಿಕ್ಕಬಹುದಾದ ಅತಿ ಸಣ್ಣ ಸಂಖ್ಯೆ ಅಂತ ಹೇಳಿದರು. ಅಂತಹ ಶ್ರೇಷ್ಠ ಗಣಿತಶಾಸ್ತ್ರಜ್ಞರು. ಒಬ್ಬ ಭಾಸ್ಕರಾಚಾರ್ಯ ಲೀಲಾವತಿ ಅಂತ ಒಂದು ಪುಸ್ತಕ ಬರೆದರು. ಲೀಲಾವತಿ ಅಂತ ಹೇಳುವಾಗ ನಮಗೆ ಪಕ್ಕನ ಒಬ್ಬಳು ಹುಡುಗಿಗೆ ನೆನಪಾಗಬಹುದು. ಹೌದು, ಅವರ ಮಗಳ ಹೆಸರು ಅಂತ ಹೇಳ್ತಾರೆ. ಮಗಳ ಮನಸ್ಸನ್ನು ಅರಳಿಸಲಿಕ್ಕೆ, ಮಗಳು ಅಂತ ಹೇಳೋ ಒಂದು ಶಬ್ದ ನೆನಪಾಯಿತು ನಮಗೆ. ಯಾವಾಗಲೂ ಒಂದು ಶಬ್ದ ಹೇಳಿದ ಕೂಡ, ಈಗ ನಮ್ಮ ಭಾಷೆಯ ಪರಿಣಾಮ ಪ್ರಾರಂಭ ಮಾಡಿದ್ದು ನನ್ನ ಸಂಬಂಧಗಳಿಂದ. ಒಂದು ಸರ್ತಿ ಆ ಸಂಬಂಧಕ್ಕೆ ಹೋಗಿಬಿಡ್ತಾನೆ. ನಮ್ಮ ಇಂಗ್ಲೀಷ್ ಮೋಹದಿಂದ ಏನಾಗಿ ಬಿಟ್ಟಿದೆ ಇವತ್ತು? ಎಲ್ಲ ಗಂಡರು ಸುಗರು ಅಂಕಲ್ ಆಗಿಬಿಟ್ಟಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳು ಆಂಟಿ ಆಗಿದ್ದಾರೆ. ಅಪ್ಪ ಡ್ಯಾಡಿ ಆಗಿದ್ದಾನೆ, ಅಮ್ಮ ಮಮ್ಮಿ ಆಗಿದ್ದಾಳೆ. ಮಮ್ಮಿ ಅಂದರೆ ಹೆಣ ಅಂತ ಅರ್ಥ. ನಮ್ಮ ದೇಶದಲ್ಲಿ ಸಂಬಂಧವಾಚಕ ಶಬ್ದಗಳು ಉಂಟೆಷ್ಟು?
ಒಂದೊಂದು ಶಬ್ದ ಹೇಳುವಾಗ ಆ ಭಾವನೆಗಳು, ಅಮ್ಮ ಅಂತ ಹೇಳುವಾಗ ಬರುವಂಥ ಭಾವನೆ, ಅಣ್ಣ ಅಂತ ಹೇಳುವಾಗ ಬರುವಂಥ, ಅದೇ ಅಣ್ಣ ಅಂತ ಹೇಳಿದ ತಕ್ಷಣ ನೀವು ತಮ್ಮ ಅಂತ ಹೇಳಿ, ಇಲ್ಲಿ ಒಳಗಿನ ಆ ಯಾವುದು ಅಂತರಂಗದಲ್ಲಿ ಬರುವಂತಹ ತರಂಗಗಳುಂಟಲ್ಲ, ಅದು ಬೇರೆ ಬೇರೆನೆ. ಆ ಭಾವನಾದ ಲೋಕ ಅದು. ಅಂತಹ ಭಾವನಾ ಲೋಕ ಅದೇ ಲೀಲಾವತಿ ಅಂತ ಹೇಳಿದ್ರೆ ಒಂದು ಕಥೆ ಹೇಳ್ತಾರೆ. ಅದು ಕಥೆ ಎಷ್ಟು ಬೇಕಾದ್ರೆ ಇರಲಿ. ಆ ಲೀಲಾವತಿಯ ಮನಸ್ಸನ್ನು ಅರಳಿಸಲಿಕ್ಕೋಸ್ಕರ ಭಾಸ್ಕರಾಚಾರ್ಯರು ಲೀಲಾವತಿ ಗ್ರಂಥ ಬರೆದರು. ಆ ಗ್ರಂಥದ ಮೊದಲು ಭಗವಂತನ ಸ್ಮರಣೆ, ಅದು ಬಿಟ್ಟು ಬಿಡಿ, ಅದು ಯಾರಿಗೂ ಬೇಡ. ಈಗ ಮುಂದಿನ 2 ಶ್ಲೋಕಗಳು ಅವರ ಪುಸ್ತಕದಲ್ಲಿ ಅದ್ಭುತವಂತಹದ್ದು. ಅವರು ಬರೀತಾರೆ, ಸಂಖ್ಯಾಯಾ ಸ್ಥಾನಾನಾಂ ವ್ಯವಹಾರಾರ್ಥಂ ಕೃತಾಃ ಪೂರ್ವೈ. ಸಂಖ್ಯೆಯ ಸ್ಥಾನಗಳು ವ್ಯವಹಾರಕ್ಕೋಸ್ಕರ ಪೂರ್ವಜರಿಂದ ಮಾಡಲ್ಪಟ್ಟಿತು ಅಂತ. ಹೇಗೆ ಅಂತ ಕೇಳಿದವರು ಹೇಳ್ತಾರೆ, ಏಕ ಎಲ್ರಿಗೂ ಗೊತ್ತು, ದಶ 10, ಶತ 100, ಸಹಸ್ರ 1000. ಮುಂದೇನು ಹೇಳ್ತೇವೆ ನಾವು? 10,000. 10 10,000ವನ್ನು ಬಾಡಿಗೆಗೆ ತಕೊಂಡು ಕೂಡಿಸುವುದು. ಭಾಸ್ಕರಾಚಾರ್ಯರಿಗೆ ಅವಶ್ಯಕತೆ ಬೀಳಲಿಲ್ಲ. ಅವರು ಬರೀತಾರೆ, ಏಕ ದಶ ಶತ ಸಹಸ್ರ ಅಯುತ ಲಕ್ಷ ಪ್ರಯುತ ಕೋಟಯ ಕ್ರಮಶಃ ಅರ್ಬುದಂ ಅಬ್ಜಂ ಖರ್ವ ನಿಖರ್ವ ಮಹಾಪದ್ಮ ಶಂಕವಸ್ತಸ್ಮಾತ್ ಜಲಧಿ ಅಂತ್ಯಂ ಮಧ್ಯಂ ಪರಾರ್ಧಂ ಇತಿ ದಶಗುಣೋತ್ತರ ಸಂಜ್ಞಾ. 10⁻17 ಬರೆದರೆ ಓದಲಿಕ್ಕೆ ಗೊತ್ತಿತ್ತು. ಅದೇ ಭಾಸ್ಕರಾಚಾರ್ಯರು, ನಾವು ಯಾವುದನ್ನು ಬೀಜಗಣಿತದವರು ಜನಕರು ಒಂದು ದೃಷ್ಟಿಯಿಂದ, ಆದರೆ ಬೀಜಗಣಿತ ಬರೀದಕ್ಕಿಂತ ಮುಂಚೆ ಅವರು ಬರೀತಾರೆ, ನೀವು ಯಾವುದಾದ್ರೂ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0 ಎಂಬುದನ್ನು ಸಾಲ್ವ್ ಮಾಡಬೇಕು ಅಂತಿದ್ರೆ ಅದಕ್ಕೊಂದು ಸೂತ್ರಗಳನ್ನು ಹುಡುಕ್ತಾರೆ. ನೆಗೆಟಿವ್ b ± (b² - 4ac / 2a ಅಂತೆಲ್ಲ ಬರೀತಾರೆ. ಭಾಸ್ಕರಾಚಾರ್ಯ ಇದೇನು ಮಾಡಬೇಡಿ, ಮತ್ತೆ ನಾನು ಹೇಳಿದ ಹಾಗೆ ಮಾಡಿಕೊಂಡು ಹೋಗಿ, ಉತ್ತರ ಸಿಗ್ತದೆ. ನೀವು ಹೇಳಿದ ಹಾಗೆ ಯಾಕೆ ಮಾಡಬೇಕು? ಆ ಪ್ರಶ್ನೆಗೆ ಹೇಳಿದ್ರೆ ಉತ್ತರ ಇಲ್ಲ. ಉತ್ತರ ಸಿಕ್ಕಬೇಕಾದ್ರೆ ಮಾಡಬೇಕು, ಇಲ್ಲದಿದ್ರೆ ಮತ್ತೆ ಈ ಎಕ್ಸ್ ಅಂತ ತಗೊಳ್ಬೇಕು. ನೀವು ಎಕ್ಸ್ ಅಂತ ತಗೊಂಡಾಗ ಒಂದು ಪುಟ ಬೇಕು. ಅವರು ಹೇಳಿದ ಹಾಗೆ ಮಾಡಿದರೆ 4 ಸ್ಟೆಪ್ನಲ್ಲಿ ಉತ್ತರ ಸಿಗ್ತದೆ. ಅಂತಹ ಭಾಸ್ಕರಾಚಾರ್ಯರ ಲೀಲಾವತಿ ಗಣಿತ, ಆರ್ಯಭಟನ ದೃಕ್ ಸಿದ್ಧಾಂತಗಳು, ಆರ್ಯಭಟೀಯ, ಇದೆಲ್ಲ ನಮ್ಮ ಪುಸ್ತಕಗಳಲ್ಲಿ ಸ್ವಲ್ಪ ಆದರೂ ಕೊಡಬೇಕಿತ್ತಲ್ಲ, ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ, ಪ್ರಾಚೀನ ಭಾರತ ಶ್ರೇಷ್ಠವಾಗಿತ್ತು ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು, ಅಷ್ಟಕ್ಕೆ, ಬೇರೇನಿಲ್ಲ. ಗೊತ್ತಾದರೆ ನಮ್ಮ ಮಕ್ಕಳು ಹೇಳ್ತಾರಲ್ಲ, ನಮ್ಮ ಮಕ್ಕಳು ಹೇಳಬಾರ್ದು, ಬೀಳಬೇಕು. ಉದ್ದೇಶವೇ ಅದು. ಅಂಥ ಅದ್ಭುತ ಸಾಧನೆ ಮಾಡಿದಂಥ ದೇಶ ಇದು. ಬರೇ ಸಾಹಿತ್ಯ, ಸಂಗೀತ, ಗಣಿತ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ನಾವು ಸಾಧನೆ ಮಾಡಿದ್ದೆವು. ಅಷ್ಟು ಹೇಳಿದಕೊಳ್ಳೆ ಕೆಲವೊಮ್ಮೆ ಅನ್ನಿಸ್ತದೆ, ಹಾಗೆಲ್ಲ ಹಳತ್ತೆಲ್ಲ ಒಳ್ಳೆಯದು. ಈಗ ಏನಿಲ್ವಾ? ಈಗಿನ ಸಾಧನೆ ಕಡಿಮೆ. ಅಮೇರಿಕಕ್ಕೆ ಹೋದರೆ ಗೊತ್ತಾಗ್ತದೆ. ಅಮೇರಿಕ ನಾಸಾ ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ಟಾಪ್ ಮೋಸ್ಟ್ ಲೀಡರ್ ಭಾರತದವಲ್ಲ, ಯಾಕಂದರೆ ಕೊಡುವುದಿಲ್ಲ ಅವರು. ಆಮೇಲಿನ ಅನೇಕ ಜನರು, ವಿಜ್ಞಾನಿಗಳು ಭಾರತದವರು. ಪೊಖ್ರಾನ್ ಒಂದು ಘಟನೆ ನಡೆಯಿತಲ್ಲ, ಆ ಪೊಖ್ರಾನ್ ಘಟನೆ ನಡೆದಾಗ ಮೊದಲು ಗಾಬರಿಯಾದ್ದು ಅಮೇರಿಕದವರಿಗೆ. ಆನಂದ ಆಗಬೇಕಿತ್ತು, ಗಾಬರಿ ಆಯಿತು. ಗಾಬರಿ ಆದ ನಂತರ ಮಾಡಿದ್ದಂಥದ್ದು. ಗಾಬರಿ ಆದ ಯಾಕಂದರೆ ಅಮೇರಿಕದ ಸ್ಯಾಟಲೈಟ್ಗಳು ಆಕಾಶದಲ್ಲಿ ಎಷ್ಟು ತಿರುಗಾಡ್ತದೆ, ಜಗತ್ತಿನ ಯಾವ ಮೂಲೆಯಲ್ಲಿ ಏನೇ ಆದರೂ ಗೊತ್ತಾಗ್ತದೆ ಅವರಿಗೆ. ಪೊಖ್ರಾನ್ ಸ್ಫೋಟ ಗೊತ್ತಾಗಲಿಲ್ಲ, ಸಿಟ್ಟು ಬಂದಕ್ಕೂ ಮನುಷ್ಯ ವಿವೇಕ ಕಳ್ಕೊಳ್ತಾನೆ. ಅವರು ತಕ್ಷಣ ಒಂದು 3 ಸ್ಯಾಂಕ್ಷನ್ಸ್ ಹಾಕಿದ್ದಾರೆ. ಸ್ಯಾಂಕ್ಷನ್ ಎಂಥದ್ದು? ಭಾರತದವರಿಗೆ ಯಾವುದೇ ಆರ್ಥಿಕ ನೆರವು ಕೊಡಬಾರದು, ಭಾರತದ ಯಾವುದೇ ವಿಜ್ಞಾನಿಗಳನ್ನು ಅಮೆರಿಕಕ್ಕೆ ಬರಲಿಕ್ಕೆ ಬಿಡಬಾರದು. 3ನೇದ್ದು, ಭಾರತಕ್ಕೆ ವೈಜ್ಞಾನಿಕ ನೆರವು ಯಾವುದುಂಟು ಅದನ್ನು ಯಾವುದನ್ನು ಕೊಡಲಿಕ್ಕಿಲ್ಲ. ಈ ಸ್ಯಾಂಕ್ಷನ್ಸ್ ಹಾಕಿದ ಮರುದಿವಸವೇ ಅಮೆರಿಕದ ದೊಡ್ಡ ವ್ಯಕ್ತಿಗಳು ಹೋಗಿ ಅಲ್ಲಿನ ಅಧ್ಯಕ್ಷರ ಹತ್ರ ಹೋಗಿ ಹೇಳಿದಂತಾರೆ, ಸ್ವಾಮಿ ನೀವು ಹೀಗೆ ಮಾಡಿದ್ರೆ ತೊಂದರೆ ಆಗ್ತದೆ. ಏನು? ಭಾರತದವರು ಯಾರೂ ಅಮೆರಿಕಕ್ಕೆ ಬರಬಾರದಂದ್ರೆ ಬರ್ಬಾದ್ ಆಗುವುದು ಅಮೆರಿಕ, ಭಾರತ ಅಲ್ಲ. ಯಾಕೆ ಅಂತ ಕೇಳಿದರೆ, ಭಾರತದ ಜನರಿಗೆ ಜಗತ್ತೇ ಇದೆ, ಬರೀ ಅಮೆರಿಕ ಮಾತ್ರ ಅಲ್ಲ. ನಾವು ಸಾಯ್ತೇವೆ ಇಲ್ಲಿ. ಭಾರತದ ವಿಜ್ಞಾನಿಗಳು, ಭಾರತದ ಡಾಕ್ಟರ್ಸ್ ಎಲ್ಲ ಇದ್ದದರಿಂದ ನಾವು ಅಮೆರಿಕ ಇದೆ ಇವತ್ತು ಅಂತ. 2ನೇದ್ದು ಆರ್ಥಿಕ ನೆರವು. ಆಗಿನ ವಿತ್ತ ಮಂತ್ರಿಗಳು ಜಗತ್ತಿಗೆ ಕರೆ ಕೊಟ್ಟರು. ಭಾರತದಲ್ಲಿ ಹೋದಂತಹ ಭಾರತೀಯ ಅನಿವಾಸಿ ಭಾರತೀಯರೇ, ನಿಮ್ಮ ಹಣವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡಿ, ಡೊನೇಷನ್ ಅಲ್ಲ, ಹಣ ಪ್ರವಾಹ ರೂಪದಲ್ಲಿ ಹರಿದು ಬಂತು, ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆ ಹೋಯಿತು. ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ವಿಜ್ಞಾನಿಗಳನ್ನು ಕರೆದು ಹೇಳಿದರು, ಅಮೆರಿಕದವರು ನಮ್ಮ ಮೇಲೆ ಈ ರೀತಿ ನಿರ್ಬಂಧ ಹಾಕಿದ್ದಾರೆ, ವೈಜ್ಞಾನಿಕ ನೆರವು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಅಂತ. ಆಗ ಒಬ್ಬ ತರುಣ ವಿಜ್ಞಾನಿ ಎದ್ದು ನಿಂತು ಹೇಳಿದರು, ಸರ್ ನೀವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಅಂತ. ವಾಜಪೇಯಿ ಏನೋ ಆಯಿತು, ಇಲ್ಲಪ್ಪ ನಾನು ರಿಕ್ವೆಸ್ಟ್ ಮಾಡೋದು, ನಾನು ಹೇಳೋದನ್ನು ಪೂರ್ತಿ ಕೇಳಿ ಸರ್,
ಹೇಳಪ್ಪ. ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೇಳೋದು, ಇನ್ನು 20 ವರ್ಷಕ್ಕೆ ನೀವು ಯಾವ ನೆರವು ಕೊಡಬೇಡಿ ಅಂತ ಅವರಿಗೆ ಹೇಳಿ ಅಂತ. ಯಾಕೆ ಅಂತ ಕೇಳಿದರೆ, ಭಾರತಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಕೊಡ್ತೇವೆ ಅಂತ ಭಾರತದ ವಿಜ್ಞಾನಿಗಳು ಮತ್ತೆ ಕೊಟ್ಟರು. ಕ್ರಯೋಜನಿಕ್ ತಂತ್ರಜ್ಞಾನ ಅಮೆರಿಕದ್ದು ಮತ್ತು ರಷ್ಯಾದ ಸೊತ್ತಾಗಿತ್ತು, ಇವತ್ತು ಭಾರತದ ಸೊತ್ತು ಆಗಿದೆ. ಅದು ನಮ್ಮ ವಿಜ್ಞಾನಿಗಳು ಕಳಪೆ ಅಲ್ಲ, ಇವತ್ತು ಸಹ ನಮ್ಮ ಸಾಧನೆಗಳೇನು ಕಡಿಮೆ ಇಲ್ಲ. ಹಾಗಾಗಿ ನಮ್ಮ ಭಾರತ ಜಗತ್ತಿಗೆ ಅದ್ಭುತವಾದನ್ನು ಹಿಂದೆ ಕೊಟ್ಟಿದೆ, ಇವತ್ತು ಕೊಡ್ತಾ ಇದೆ. ಇನ್ನೂ ಒಂದು ಕೊನೆಯ ಭಾಗವನ್ನು ಹೇಳಿ ಮುಗಿಸ್ತೇನೆ. ಸನಾತನ ಎಂಬ ಶಬ್ದದ ಅರ್ಥ ನಿತ್ಯ, ನೂತನ, ಚಿರ, ಪುರಾತನ ಅಂತ ಹೇಳಿದ್ದಕ್ಕೆ ನಮ್ಮ ಜೀವನ ಪದ್ಧತಿಯನ್ನು ಕಲಿಸಿಕೊಟ್ರು. ಅದನ್ನು ಹೇಳಿ ಮುಗಿಸ್ತೇನೆ ನಾನು. ಭಾರತದ ಜೀವನ ಪದ್ಧತಿ ಯಾವುದು? ಆಗ 2 ಶಬ್ದಗಳನ್ನು ಹೇಳಿದ್ದೆ ನಾನು, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಮತ್ತು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ನಲ್ಲಿ ಮೊದಲನದ್ದು ಎಲ್ಲ ಕಡೆ ಭಗವಂತ ಇದ್ದಾನೆ, ಎರಡನೇದ್ದು ಆಗ ಅವರು ಒಂದು ಶಬ್ದ ಹೇಳಿದರು. ವಿವೇಕಾನಂದರನ್ನು ನೀವು 2 ಶಬ್ದಗಳಲ್ಲಿ ಹೇಳಿ ಅಂತ ಹೇಳಿದರೆ ತ್ಯಾಗ, ಸೇವೆ, ಆ 2 ಶಬ್ದಗಳು. ಆ ಎರಡನೆಯದ್ದು ಇನ್ನೊಬ್ಬನಿಗೋಸ್ಕರ ಬದುಕುವುದು. ಮನುಷ್ಯನ ಬದುಕಿನ ಮೂಲ ಉದ್ದೇಶವೇ ಸುಖ ಪಡುವುದು ಅಂತ ಹೇಳ್ತೇವೆ. ನಿಜವಾದ ಸುಖ ಯಾವುದು? ನಿಜವಾದ ಸುಖ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಡಾಕ್ಟರ್ ಅಬ್ದುಲ್ ಕಲಾಂರ ಒಂದು ಉದಾಹರಣೆ ಹೇಳಿದರೆ ಗೊತ್ತಾಗಬಹುದು. ಅವರ ಅಧ್ಯಕ್ಷರಾಗುವುದಕ್ಕಿಂತ ಮೊದಲು ಬರೆದಂಥ ಒಂದು ಭಾಷಣ, ದ ಹ್ಯಾಪಿಯೆಸ್ಟ್ ಡೇಸ್ ಇನ್ ಮೈ ಲೈಫ್ ಅಂತ. ಅದರಲ್ಲಿ ಒಂದನ್ನು ಉಲ್ಲೇಖ ಮಾಡ್ತಾನೆ. ಅವರ ಆಸ್ಪತ್ರೆಗೆ, ಅವರ ಪ್ರಯೋಗಾಲಯಕ್ಕೆ ಒಬ್ಬರು ವೈದ್ಯರು ಬಂದಿದ್ರು. ಎಲ್ಲ ನೋಡಿದ್ರು. ನೋಡಿ ಒಂದು ವಸ್ತುವನ್ನು ನೋಡಿ ಪಕ್ಕನೆ ಕೈ ಎತ್ತಿ ವಾಟ್ ಈಸ್ ದಿಸ್ ಅಂತ ಕೇಳಿದ್ರು. ಅವರು ಎತ್ತುವಾಗ ಭಾರ ಉಂಟು ಅಂತ ಗ್ರಹಿಸಿದ್ರು. ಭಾರವೇ ಇರಲಿಲ್ಲ, ಅದಕ್ಕೆ ಬಹಳ ಹಗುರವಾಗಿತ್ತು. ಡಾಕ್ಟರ್ ಅಬ್ದುಲ್ ಕಲಾಂ ಸಹಜವಾಗಿ ಹೇಳಿದ್ರು, ಇಟ್ ಇಸ್ ಕಾರ್ಬನ್ ಅಂತ ಹೇಳಿದರು. ನಾಳೆ ಸ್ವಲ್ಪ ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದಂತ ಬಹಳ ಗಂಭೀರವಾಗಿ. ಡಾಕ್ಟರ್ ಅಬ್ದುಲ್ ಕಲಾಂ ಹೋದಾಗ ಅವ್ರನ್ನ ಕರ್ಕೊಂಡದ್ದು ಇಲ್ಲಿಗೆ. ಸೊಂಟದ ಕೆಳಗೆ ಪೋಲಿಯೋ ಇತ್ಯಾದಿಯಾಗಿ ನಡಿಲಿಕ್ಕೆ ಯಾರಿಗೆ ಬರುವುದಿಲ್ಲ ಅಂತಹ ಮಕ್ಕಳಿಗೆ ಕಬ್ಬಿಣದ ಕ್ಯಾಲಿಪರ್ಸ್ ಅನ್ನು ಸಿಕ್ಕಿಸಿ ನಡಿಲಿಕ್ಕೆ ಕಲಿಸಿಕೊಡ್ತಾ ಇದ್ರು. ವೈದ್ಯರು ಮಾತನಾಡಲಿಲ್ಲ, ಡಾಕ್ಟರ್ ಅಬ್ದುಲ್ ಕಲಾಂ ಮಾತಾಡಲಿಲ್ಲ. ಒಂದು ಕ್ಯಾಲಿಪರ್ಸ್ ಹೊತ್ಕೊಂಡು ಅವರು ಬಂದರು. ತನ್ನ ಪ್ರಯೋಗಾಲಯಕ್ಕೆ ಬಂದು ಈ ಕಾರ್ಬನ್ ಮೆಟೀರಿಯಲ್ ಉಪಯೋಗಿಸಿ ಕ್ಯಾಲಿಪರ್ಸ್ಗಳನ್ನು ಸೃಷ್ಟಿ ಮಾಡಿದರು. ಅವರೇ ಹೊತ್ತುಕೊಂಡು ಹೋದರು. ಹೋಗಿ ಆ ಮಕ್ಕಳಿಗೆ ಕೊಟ್ಟರು. ಒಂದೊಂದು ಕಬ್ಬಿಣದ ಕ್ಯಾಲಿಪರ್ಸಿನ ಭಾರ 3 ಕಿಲೋಗ್ರಾಮ್ ಇದ್ರೆ, ಈ ಕಾರ್ಬನ್ ಮೆಟೀರಿಯಲ್ ಉಪಯೋಗಿಸಿದಂಥ ಕ್ಯಾಲಿಪರ್ಸಿನ ಭಾರ 300 ಗ್ರಾಮ್. ಆ ಮಕ್ಕಳು ಅದನ್ನು ಹಾಕ್ತಾರೆ, ಆನಂದದಿಂದ ಕುಣಿದು ಕುಪ್ಪಳಿಸ್ತಾರಂತೆ. ಅವರ ಹಾಗೆ ಕುಣಿದು ಕುಪ್ಪಳಿಸುವಾಗ ಅವರ ಅಪ್ಪ ಅಮ್ಮ ನೋಡ್ತಾ ಇದ್ರಲ್ಲ, ಅವರ ಕಣ್ಣಿನಿಂದ ಆನಂದ ಬಾಷ್ಪ ನೋಡಿದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಹೇಳ್ತಾರೆ, ಇಟ್ ವಾಸ್ ದಿ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಅಂತ. ನಿಜವಾದ ಸುಖ ಸಿಕ್ಕುವುದು ಆಗ ಅವರು ಹೇಳಿದರು, ನ ಕರ್ಮಣ ನ ಪ್ರಜೆಯ ತ್ಯಾಗೇನೈಕೆ ಸರ್ವಿಸ್. ಆ ಸರ್ವಿಸ್ ಮಾಡುವುದು ಈ ದೇಶದ ಹುಟ್ಟುಗುಣ. ಸ್ವಂತ ಅಲ್ಲ, ಸರ್ವಿಸ್ನ ಜೊತೆಗೆ ನಡ್ಕೊಳ್ಳೋ ರೀತಿ ಹೇಗೆ ಅಂತ. ಜಗತ್ತು ಮಾತನಾಡ್ತದೆ, ಈ ಪ್ರಕೃತಿ ಇರೋದೆಲ್ಲ ನನಗೋಸ್ಕರ ಅಂತ. ದಿ ನೇಚರ್ ಕ್ಯಾನ್ ಫುಲ್ಫಿಲ್ ಆಲ್ ಅವರ್ ನೀಡ್ಸ್, ಬಟ್ ಇಟ್ ಕ್ಯಾನ್ ನೆವರ್ ಫುಲ್ಫಿಲ್ ಅವರ್ ಗ್ರೀಡ್ಸ್. ಗೊತ್ತಿರಬೇಕು ನಮಗೆ. ಪ್ರಕೃತಿಯನ್ನು ಶೋಷಣೆ ಮಾಡಿ ಅಂತ ಜಗತ್ತು ಕಲಿಸಿಕೊಟ್ರೆ, ಪ್ರಕೃತಿಯನ್ನು ಆರಾಧನೆ ಮಾಡಿ, ಪ್ರಕೃತಿಯನ್ನು ಪೋಷಣೆ ಮಾಡಿ ಅಂತ ಈ ದೇಶ ಕಲಿಸಿಕೊಟ್ಟದ್ದು. ಅದಕ್ಕೋಸ್ಕರ ಬೆಳಗ್ಗೆ ಅಶ್ವತ್ಥ ಪ್ರದಕ್ಷಿಣೆ, ಅದಕ್ಕೋಸ್ಕರ ಹಸುವಿಗೆ ಸುತ್ತು ಬರುವುದು, ಅದಕ್ಕೋಸ್ಕರ ತುಳಸಿಗೊಂದು ದೀಪ, ಅದಕ್ಕೋಸ್ಕರ ಸರ್ಪಕ್ಕೊಂದು ಆರತಿ. ಇದೆಲ್ಲವೂ ಸಹ ಪ್ರಕೃತಿಯನ್ನು ಆರಾಧನೆ ಮಾಡಿ ಅಂತ, ಶೋಷಣೆ ಮಾಡಲಿಕ್ಕಲ್ಲ. ನಾಟ್ ಎಕ್ಸ್ಪ್ಲಾಯಿಟೇಷನ್ ಇದು ನಮಗೆ ವಿದೇಶಿ ಕೊಡುಗೆ. ಭಾರತದ ಕೊಡುಗೆ ರಕ್ಷಣೆ ಮಾಡಿ, ಪೋಷಣೆ ಮಾಡಿ ಅಂತ. ಕೊನೆಯ ಭಾಗ ಹಕ್ಕು. ಎಲ್ಲರೂ ಮಾತಾಡ್ತೇವೆ, ಹೋರಾಟ ಮಾಡೋದು ನನ್ನ ಹಕ್ಕು. ಹಕ್ಕಿಗೋಸ್ಕರ ಹೋರಾಟ ಮಾಡಬೇಡಿ, ಹೋರಾಟ ಮಾಡೋದು ನನ್ನ ಕರ್ತವ್ಯ ಅಂತ ಹೋರಾಟ ಮಾಡಿ. ನಿನ್ನೆ ಒಬ್ಬಳು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆದದ್ದೆಲ್ಲ ಬಂದಿದೆ, ಅದರ ವಿರುದ್ಧ ಹೋರಾಟ ಮಾಡೋದು ಅದು ಹಕ್ಕಲ್ಲ, ಅದು ಕರ್ತವ್ಯ. ನಮ್ಮ ದೇಶದಲ್ಲಿ ಕಲಿಸಿಕೊಟ್ಟದ್ದು ಹಕ್ಕಲ್ಲ, ಕರ್ತವ್ಯ ಅಂತ. ಒಬ್ಬ ನಮ್ಮ ಸ್ನೇಹಿತ ಇದ್ದ, ಅವನಿಗೆ 30 ವರ್ಷ ವಯಸ್ಸಾಗಿತ್ತು. ಅವನ ಹತ್ರ ಕೇಳಿತು, ಅಪ್ಪ ಮದುವೆ ಆಯ್ತಾ ನಿನಗೆ ಅಂತ. ಇಲ್ಲ ಸರ್, ಮದುವೆ ಆಗಲಿಲ್ಲ. ಯಾಕೆ? ಇಲ್ಲ, ನನ್ನ ಮನೆಯಲ್ಲಿ 2 ತಂಗಿಯಂದಿರಿದ್ದಾರೆ, ಒಬ್ಬಳು ಚಿಕ್ಕಪ್ಪನ ಮಗಳು, ಒಬ್ಬಳು ನನ್ನ ತಂಗಿ. ಚಿಕ್ಕಪ್ಪನ ಮಗಳಿಗೆ 24 ವರ್ಷ, ನನ್ನ ತಂಗಿಗೆ 22 ವರ್ಷ. ಅವರಿಬ್ಬರ ಮದುವೆ ಆದ ನಂತರ ನನ್ನ ಮದುವೆ. ಯಾವ
ಪುಸ್ತಕದಲ್ಲಿಯೂ ಬರೀ ಇಲ್ಲ. ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ನೀನು ಮದುವೆ ಆಗಬಾರದು ಅಂತ. ಯಾರು ಕಲಿಸಿಕೊಟ್ಟದ್ದು? ಇದು ಕರ್ತವ್ಯ. ಈ ದೇಶ ನಮಗೆ ಕಲಿಸಿಕೊಟ್ಟದ್ದು ಅಂಥ ಜೀವನ ಪದ್ಧತಿಯನ್ನು. ಹಕ್ಕಿಗೋಸ್ಕರ ಹೋರಾಟ ಮಾಡಬೇಡಿ, ಕರ್ತವ್ಯಕ್ಕೋಸ್ಕರ ಹೆಜ್ಜೆ ಮುಂದೆ ಇಡಿ ಅಂತ. ಈ ಹಿನ್ನೆಲೆಯಲ್ಲಿ ಜಗತ್ತಿಗೆ ಭಾರತ ಕೊಟ್ಟ ಕೊಡುಗೆ ಅಪಾರ. ಅದನ್ನು ಇವತ್ತು ಸಹ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳುವಂತಹ ವಿವೇಕಾನಂದರ ಉಕ್ತಿ ಇವತ್ತು ಅದು ಆಚರಣೆಯಲ್ಲಿ ತರಬೇಕಾದ್ರೆ ನಮ್ಮ ಋಗ್ವೇದದ ಕೊನೆಯ ಸೂಕ್ತದ ಮಂತ್ರಗಳನ್ನು ಒಂದ್ಸರ್ತಿ ಪಠನ ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಸಂಘಟನಾ ಮಂತ್ರವಾಗಿ ಅದನ್ನು ಸ್ವೀಕಾರ ಮಾಡಿದೆ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ. ಒಟ್ಟಿಗೆ ಹೆಜ್ಜೆ ಇಡುವ, ಒಳ್ಳೆಯ ಒಂದೇ ರೀತಿಯ ಮಾತುಗಳನ್ನು ಆಡುವ, ನಮ್ಮ ಮನಸ್ಸಿನಲ್ಲೆಲ್ಲ ಒಳ್ಳೆಯ ಸದ್ವಿಚಾರಗಳು ತುಂಬಿ ಹರಿಯಲಿ ನಿನ್ನೆಯಿಂದ. ಅದಕ್ಕೆ ಬೇಕಾದಂಥ ಪೋಷಣೆಯನ್ನು ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನಮ್ಮ ರಾಮಕೃಷ್ಣಾಶ್ರಮದ ಮಾಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನನ್ನು ಇಷ್ಟು ಹೊತ್ತು ಸಹಿಸಿದ್ದಕ್ಕೆ ನಿಮಗೂ ನನ್ನ ವಂದನೆಗಳನ್ನು